ಸ್ನೇಹಿತರೆ, ಮುಸ್ಲಿಂ ದರ್ಗಾ ನೀವೆಲ್ಲರೂ ನೋಡಿರ್ತೀರಾ. ಆದ್ರೆ ಹಿಂದೂ ಅರ್ಚಕರಿರುವ ಮುಸ್ಲಿಂ ದರ್ಗಾ ನೋಡಿದಿರಾ? ಒಂದು ಇಸ್ಲಾಮಿಕ್ ಪದ್ಧತಿಯ ದರ್ಗಾದಲ್ಲಿ ಬ್ರಹ್ಮದೇವರ ದೇವಸ್ಥಾನ ಇರುವುದನ್ನು ಕೇಳಿದಿರಾ? ಓದಿಕೆ ಮಾಡ್ಯಾರ. ಇಡೀ ಮುಸಲ್ಮಾನರೆಲ್ಲ ಕೂತು ಓದಿಕೆ ಮಾಡಿದ್ರು ಅದು ಬಾಗಿಲು ತರದಿಲ್ಲ. ಇವರು ಬಂದು ಏನು ಅವರು ಮುಗಿತಾವೆ. ಇನ್ನು ಇವರು ಏನೂ ಮಾಡಿಲ್ಲ. ಇವ್ರು ನಿಷ್ಠೆಯಿಂದ, ನಂಬಿಕೆಯಿಂದ, ಭಕ್ತಿಯಿಂದ ಪೂಜೆ ಮಾಡಿದವರು. ಅವ್ರೇನು ಮಾಡಿದಾರೆ, ಹಸನ್ ಡೊಂಗರಿಕಿ ದೋಸ್ತರ ಹೋಗ್ತೀನಿ ಅಂದ್ಬಿಟ್ಟು ಬಾಗಿಲು ತರದು. ಅವಾಗಿಂದ ಇವತ್ತಿಗೂ ಅವ್ರ ಪೂಜೆ ಮಾಡೋದೆಲ್ಲ ಎಲ್ಲ ಹಿಂದೂ ಮತ್ತು ಮುಸಲ್ಮಾನರು ಎಲ್ಲರೂ ಈ ದೇವ್ರಿಗೆ ನಡ್ಕೋತಾರೆ. ಭಾವೈಕ್ಯತೆಯವರು. ಮತ್ತು ಒಂದು ಅದ್ಭುತ ಶಕ್ತಿ ಅಂದರೆ, ಈ ಗುಡಿ ಎಂದು ಕಟ್ಟ್ಯಾರ ಅಂದಿನಿಂದ ಇಲ್ಲಿ ಅಗ್ಗಿ ಐತಿ, ಹಸಿ ಕಟ್ಟಿಗೆ ಬೆಂಕಿ ಇನ್ನೂ ಐತಿ. ಮತ್ತು ಇಲ್ಲಿ ಒಂದು ಬರಮ ದೇವ್ರ ಹತ್ತೈತಿ. ಈ ಬರಮ ದೇವ್ರ ಈ ಗುಡಿ ಆಗೋಕೆ ಹೈದರ್ ಅಲಿ ಅನ್ನೋರು ಆಗಿನ ಕಾಲಕ್ಕೆ ಅವ್ರು ಇಲ್ಲಿ ಬಂಕಾಪುರಕ್ಕೆ ಲಡಾಖ್ ಹೋಗುವಾಗ, ಯುದ್ಧಿಗೆ ಹೋಗುವಾಗ ಅವ್ರು ಇಲ್ಲಿ ಬೇಡ್ಕೊಂಡು ಹೋಗ್ಯಾರ. ಬರೋ ಮುಂದೆ ಆ ಯುದ್ಧಿನಾಗ ಅವ್ರು ಗೆದ್ದ ಹಂಗೆ ಹೋಗೋ ಮುಂದೆ ಹೋಗೋ ಮುಂದೆ ಯಾಕಂದ್ರೆ ಗೆದ್ದ ಔಷಧಿನಾಗ ಬೇಡ್ಕೊಂಡದ್ದು ಮಾರ್ತೈತಿ. ಯಾವುದೇ ಮನುಷ್ಯ ನೋಡ್ಕೊರಿ, ಕಷ್ಟದಾಗ ನಾವು ಭಾಳ ದೇವ್ರ ನೆನೆಸ್ತೇವೆ, ಎಲ್ಲ ಹಾಕೇವು, ಅನುಕೂಲ ಆದ ಕೂಡಲೇನ ಎಲ್ಲನೂ ಮರ್ತು ಬಿಡ್ತೇವೆ. ಹಂಗೆ ಅವ್ರು ಗೆದ್ದು ಖುಷಿಯಾಗಂಗೆ ಹೋಗೋ ಮುಂದೆ ಇಲ್ಲಿ ಅವರು ಆನೆ, ಅಂಬಾರಿ, ಕುದುರೆ ಎಲ್ಲ ಕಣ್ಣು ಹೋಗಿ ಬಿದ್ದಾವೆ. ಯಾಕೆ ಇಲ್ಲಿಗೆ ಬಂದು ಹಿಂಗೆ ಆಯ್ತು? ಇಲ್ಲ ನಾ ಹಿಂಗೆ ಅವು ಹೈದರ್ ಅಲಿ ಅವಾಗ ಇಲ್ಲೊಂದು ಹೈದರ್ ಅಲಿ ಬಾವಿ ಐತಿ ಇಲ್ಲಿ. ಆ ಬಾವಿ ಈ ದೇವ್ರ ಪೂಜೆಗೆ ನೀರಿಗೆ ಕಟ್ಸ್ಯಾರ ಅವಾಗ. ಇವತ್ತಿಗೂ ಅದು ಹೈದರ್ ಅಲಿ ಬಾವಿ ಐತಿ. ನಮ್ಮ ಕಾಡವಾಡಿ ಮಂದಿ ಹದರ್ಖಾನ ಬಾವಿ ಅಂತಾರೆ. ಮುಸಲ್ಮಾನರ ರಾಜ್ಯ ಬಿಜಾಪುರದ ಹೈದರ್ ಅಲಿ ಅದಕ್ಕೆ ಕಟ್ಸಿದ ಬಾವಿ. ಈ ಗುಡಿನೂ ಅದನ್ನು ಅವರ ಆನೆ ಅಂಬಾರಿ ಮ್ಯಾಗನ ಒಂದದಿಂದ ಹೊಳೆ ನೀರು ತಂದು ಹೈದರ್ ಅಲಿ ಒಂದದಿನ ಹೊಳೆ ನೀರು ತಂದು ಕಟ್ಟಿಸಿದ ಗುಡಿ ಅದು. ಸೌದಿ ಅರೇಬಿಯಾದಿಂದ ಬಂದ 7 ಜನ ಸೂಫಿ ಸಂತರ ಪೈಕಿ ಈ ದರ್ಗಾದಲ್ಲಿರುವ ಸಂತರೂ ಒಬ್ಬರಾಗಿದ್ದಾರೆ. ಮತ್ತು ಇಲ್ಲೇನು ಇದು ಮಜೇರಿ ಮಾಡ್ಯಾರಲ್ಲ, ಇವು 2 ಕಂಟ್ಲಿ ಆ ಗುಡಿಗೆ ಈ ಕಲ್ಲಮ್ಮನ ಹೊರಕ್ಕೆ ನೀರು ತರಕ್ಕೆ 2 ಎತ್ತ ಬಳಸಿದ್ರು ಅವ್ರು ಎತ್ತ ಬಳಸಿದ್ರು. ಇದು ಅದು ಇವು ಅವ್ರದ್ದು ಇದು. ಇಲ್ಲ ಅಲ್ಲಿ ಹೋಗಿಲ್ಲ, ಅಲ್ಲಿ ಹೋಗಿಲ್ಲ, ಇಲ್ಲ ಇದನ್ನು ಹೈದರ್ ಅಲಿ ಒಂದದಿಂದ ಕಟ್ಟಿಸಿದ್ದು. ಇದು ಹಿಂದಿಗಿಡ ಅವ್ನು ಕಟ್ಟಿದ್ದು. ಮತ್ತು ಇಲ್ಲಿ ಇದು ಈ ಅಗ್ಗಿ ಕಟ್ಟಿಗೆ ಐತಲ್ಲ, ಇಲ್ಲಿ ಅಗ್ಗಿ ಕಟ್ಟಿಗೆ. ಈ ಅಗ್ಗಿ ಕಟ್ಟಿಗೆ ಯಾವಾಗ ಈ ಗುಡಿ ಕಟ್ಟಿದಾಗಿದ್ದು ಈ ಬೆಂಕಿ ಯಾರಿಲ್ಲ. ನಾ ಸಣ್ಣವಿದ್ದ, ನನಗೂ ಈಗ 66 ವಯಸ್ಸಲ್ಲ, ನಾ ಸಣ್ಣವಿದ್ದಾಗ ನೋಡ್ತಾ ಆಗಿದ್ರು ಈಗ ಬೆಂಕಿ ಯಾರಿಲ್ಲ. ಇದು ಅಗ್ಗಿ ಕಟ್ಟಿಗೆದು. ಇವು ಹಸಿ ಕಟ್ಟಿಗೆನ, ಮತ್ತು ಒಣ ಕಟ್ಟಿಗೆ ಇದು ಮಾಡಂಗಿಲ್ಲ, ಹಸಿ ಕಟ್ಟಿಗೆನ ಕಡ್ದು ಹೋಗಿರ್ತಾರೆ. ಅವಾಗ 500-600 ವರ್ಷದಿಂದ ಹಿಂಗೆ ಈಗ. ಮತ್ತು ಇಲ್ಲೊಂದು ಗಿಡ ಇತ್ತು, ನಾವು ಸಣ್ಣವ್ರದಾಗ ಒಂದು ಗಿಡ ಇತ್ತು. ಈಗ ಬಲಿಬಾರ ಒಂದು 50 ವರ್ಷ ಆಗಿರ್ಬೇಕು ಅದು ಹೋಗಿ. ಇಲ್ಲೇ ಸಕ್ಕರೆ ಬೀಳ್ತಿತ್ತು, ಆ ಗಾಯಿನ ಗಿಡದಾಗ ಸಕ್ಕರೆ ಬೀಳ್ತಿತ್ತು. ಅದು ಪವಾಡ. ಮತ್ತು ಇಲ್ಲಿ ಸೋಟ ಇಳಿಸ್ತಾರೆ, ಪೂಜೆ ಆಗಿ ನಿತ್ತಗಳೇ ಸೋಟ ಇಳಿಸ್ತಾರೆ. ಆ ಸೋಟ ಇಳಿಸಿದ್ರೆ ಅವರಿಗೆ ಗಾಳಿ ಪಿಸಾಳಿ ಏನಾರ ಕಾಡಾಟಿದ್ರೆ ಅವೆಲ್ಲ ಒಂದಿಷ್ಟು ಇಳಿಸ್ಕೊಂಡು ಹೋದ್ರೆ ಅದು ಚಲೋ ಆಕೈತಿ. ಅದು ಯಾಕಂದ್ರೆ ಮತ್ತು ಇನ್ನೊಂದು ನಾ ಸಣ್ಣವಿರ್ತಾ ಇಲ್ಲೇ ಆಡ್ಕೊತಾ ಇದ್ದೀವಿ. ಇಲ್ಲಿ ಈ ದೇವಸ್ಥಾನಕ್ಕೆ ಮತ್ತೆ ಭಾಳ ನಮ್ಮದು.
ಈ ಮುಜಾವಾರ ಮಣಿಗಳು ನಮ್ಮ ಮಣಿಗಳು ಅಲ್ಲೇ. ಹಂಗಾಗಿ ಅವ್ರ ಕೂಡ ಇವತ್ತಿಗೂ ನಾವು ಒಂದು ಅಭಿನಯ ಸಾಮರಸ್ಯದಿಂದ ಇದ್ದೀವಿ. ಪ್ರೀತಿ ವಿಶ್ವಾಸ. ಹಾಂ, ಒಳಗೊಂದು ಗುಡಿ ಐತಲ್ರಿ, ಅಲ್ಲಿ ಹೋಗ್ರಿ. ಬರಂದೇವ್ರ ಗುಡಿ. ಬರ್ರಿ ಬರ್ರಿ. ಕರ್ನಾಟಕದಲ್ಲಿನ ಪ್ರಸಿದ್ಧ ಹಿಂದೂ ಮುಸ್ಲಿಂ ಭಾವೈಕ್ಯ ಕ್ಷೇತ್ರದಲ್ಲಿ ಈ ದರ್ಗಾ ಕೂಡ ಒಂದು. ಭಾವೈಕ್ಯತೆ, ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಈ ಕ್ಷೇತ್ರದ ವಿಶೇಷತೆಗಳಾಗಿವೆ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಶ್ರೀ ಗುರು ಹಜರತ್ ಹಸನ್ ಡೋಂಗ್ರಿ ದರ್ಗಾ ಎಂದೇ ಪ್ರಸಿದ್ಧಿ ಪಡೆದಿರುವ ಈ ಪುಣ್ಯಕ್ಷೇತ್ರಕ್ಕೆ ನಡೆದುಕೊಳ್ಳುವ ಲಕ್ಷಾಂತರ ಭಕ್ತರಿದ್ದಾರೆ. ಇದು ಬರಂದೇವ್ರ ಗುಡಿ ಅಂತೇಳಿ. ಮತ್ತು ಎಲ್ಲ ಕಡೆ ಮಜಾರಿ ಗುಡಿಗಳು ಮಸೂದಿಗಳು ಇದ್ದಲ್ಲೇ ಇದಿರಂಗಿಲ್ಲ. ಇದು ಹಿಂದೂ ಸಂಕೇತ, ಇದು ಹಿಂದೂ ಸಂಕೇತ. ಮತ್ತು ಅದನ್ನು ನೋಡಿದರೆ ಮತ್ತು ಇದನ್ನು ಪೂಜೆ ಮಾಡೋರೆಲ್ಲ ಹಿಂದೂಗಳೇ. ಹಿಂದೂಗಳೇ. ಅವ್ರು ಏನು ಆಗಿನ ಕಾಲಕ್ಕೆ ಪೂಜೆ ಮಾಡ್ಬೇಕಾದ್ರೆ ಇದು ಅಲ್ಲ, ತಾಯಿ ಮಗ ಅವರಿಬ್ಬರು ಇಲ್ಲಿ ಪೂಜೆ ಮಾಡ್ಕೋತ ಅದಾರ. ಅವರು ಅದನ್ನು ಬೇಡ್ಕೊಂಡು ಹೋಗ್ಯಾರ. ಅವ್ರಿಗೆ ಚಲೋ ಆಗೈತಿ. ಅವ್ರು ಏನು ಮಾಡಿದರು, ಇಲ್ಲಿ ಆ ಅಮ್ಮಾಜಿವ ಮತ್ತು ಹೊನ್ನಾಯ್ಕ ಅಂಥೇಳಿ ಅವರು ಈ ಮೊದಲು ಇಲ್ಲಿ ಸ್ಥಾಪಕರವರು, ತಾಯಿ ಮಗ. ಒಂದು ಇವತ್ತಾಗಿತ್ತಾಗ ಬೆಳಕೋತ ತೋಟದಾಗಿದೆ. ಇದು ಬರಂ ದೇವ್ರು ಅಂಥೇಳಿ ಇಲ್ಲೆಲ್ಲ ಈ ಮೊದಲು ಬಂದು ಈ ದೇವ್ರಿಗೆ ಕಾಯಿ ಹೊಡ್ಸ್ಕೊಂಡು ಹೋಗ್ತಾರೆ. ಕಾಯಿ ಹೊಡ್ಸೋದು ಇಲ್ಲೇ ಭಾಳ, ಇಲ್ಲಿ ಅಲ್ಲಿಕ್ಕಿಂತ ಇಲ್ಲೇ ಕಾಯಿ ಹೊಡ್ಸೋದು ಭಾಳ. ಇವಾಗ ಮತ್ತು ನನಗೆ ತಿಳಿದ ಮಟ್ಟಿಗೆ ಇವನ ಶಕ್ತಿನೂ ದೊಡ್ಡದೈತೆ. ಹಾಂ, ಇವನ ಶಕ್ತಿನೂ ಬಾರ್ಮಿದಾರೆ. ಅಲ್ಲಿ ಏನು ಮಾಡ್ಕೊಂಡ್ರೆ ಇವಾಗೆಲ್ಲ ಮಾಡ್ಕೊಂಡೇ ಹೋಗೋದೆ. ಇಲ್ಲಿ ಅಲ್ಲಿ ಬೇಕಾದಂಗೆ ಮಾಡಿದ್ರು ಇಲ್ಲಿ ಮಾಡಬೇಕು. ಅದು ಒಂದು ದೊಡ್ಡ ಶಕ್ತಿ ಐತಿ ಇಲ್ಲಿ. ಮತ್ತು ಅವಾಗಿನ ಕಾಲಕ್ಕೆ ನೋಡಿದ್ರೆ ಈಗಿನ ನೋಡಿದ್ರೆ ಭಾಳ ಅಜಗಜಾಂತರ ಪರಕ. ಮತ್ತು ಇವನ್ನೆಲ್ಲ ಗುಡಿಗಳು ಕಟ್ಟಬೇಕಾದ್ರೆ ಅವಾಗ ಎಷ್ಟು ತ್ರಾಸಾಗಿರ್ಬೇಕು ಅವ್ರಿಗೆ. ಅವರು ಈಗ ನಾವೆಲ್ಲ ಅವ್ರು ಕಟ್ಟ್ಯಾರ, ನಾವು ಇದೇವು. ಈ ವಿಶೇಷ ಮತ್ತು ಅಪರೂಪದ ದರ್ಗಾದಲ್ಲಿರುವ ಬಾಬಾ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ, ಬಿಜಾಪುರದ ಆದಿಲ್ ಶಾಹಿ ಸರ್ಕಾರದ 2ನೇ ಬಾದಶಾಹನ ಆಳ್ವಿಕೆಯ ಕಾಲದಲ್ಲಿ ಸೌದಿ ಅರೇಬಿಯಾದಿಂದ ಭಾರತಕ್ಕೆ ಬಂದ 7 ಜನ ಸೂಫಿ ಸಂತರ ಪೈಕಿ ಈ ದರ್ಗಾದಲ್ಲಿರುವ ಬಾಬಾರು ಕೂಡ ಒಬ್ಬರು. ಮನುಷ್ಯರಲ್ಲಿ ಮೌಢ್ಯತೆ ತುಂಬಿದಾಗ ಅವರಲ್ಲಿರುವ ಜಾತಿ ಭೇದದ ಸಂಕೋಲೆಯನ್ನ ಕಳಚಿ ಮಾನವೀಯತೆಯ ಮೌಲ್ಯಗಳನ್ನು ತುಂಬಲು ಭಾರತಕ್ಕೆ ಬಂದ ಪರಮಾತ್ಮನ ಸಂದೇಶವಾಹಕರಿವರು. ಬೀಳಿಗೆ ಗುಡದಾಗ ಕವಳಿ ಹಣ್ಣು ಭಾಳ, ಬೀಳಿಗೆ ಗುಡದಾಗ ಕವಳಿ ಹಣ್ಣು ಭಾಳ, ತಿಂದೇನಂದಾರ ಹುಳಿ ಭಾಳ, ತಿಂದೇನು ಹುಳಿ ಅಂದಾರ ಹುಳಿ ಭಾಳ ಡೊಂಗರಿ ಸಾಹೇಬ, ಬಂದೇನಂದಾರ ಗುಡಿದರು. ಅಂದ್ರೆ ಆ ಗುಡಿ ನಮ್ಮ ಊರಿಗೆ ಅಲ್ಲಿಗೆ 3 ಕಿಲೋಮೀಟ್ರ್ ಐತೆ. ಹೌದಾ. ಅವಾಗ ಇನ್ನೊಂದು ಹೇಳ್ತಿದ್ರೆ, ಚಟ್ಟಾನ ಚಾಣ ಕೊಟ್ಟು ಬಿಟ್ಟಾಣ ಇಂಡಿ ಮಾಣಿಂಗನ ಹಳ್ಳಿ, ದಂಡ ತಯಾರು ಮಾಡಿ ದಂಡ ಇಳ್ದಾವ ದರ್ಗಾಕು, ದಂಡ ಇಳ್ದಾವ ದರ್ಗಾಕ್ಕೆ ಡೊಂಗರ ಸಾಹೇಬ, ದಿನದಿಂದ ದರ್ಗಾ ಹೋಗ್ತಾರೆ. ಅವಾಗಿನ ಚಟ್ಟಾನ ಚಾನ ಕೊಟ್ಟು ಬಿಟ್ಟಾಣ ಇಂಡಿ ಮಾಣಿಂಗನ ಹಳ್ಳಿ, ದಂಡ ತಯಾರು ಮಾಡಿ ದಂಡ ಇಳ್ದಾವ ದರ್ಗಾಕ್ಕೆ, ದಂಡ ಇಳ್ದಾವ ದರ್ಗಾಕ್ಕೆ ಡೊಂಗರ ಸಾಹೇಬ, ದಿನದಿಂದ ದರ್ಗಾ ಹೋಗ್ತಾವೆ. ಅವಾಗ ಇಂಡಿ ಮಾಣಿಂಗದೊಳಗ ಅವಾಗಿನ ಇವರು ಬಂದು ಇಲ್ಲಿ ದಂಡ ಮಾಡಿದಾಗ ಅದನ್ನು ನಮ್ಮ ಜಾನಪದರು ಮಾಡಿದಂಥ ಶಬ್ದಗಳು. ಈಗ ಇಲ್ಲ ಅಮ್ಮಾಜಿಯವನ ಗುಡಿ ಐತಿ ಇಲ್ಲಿ. ಇದು ಅಮ್ಮಾಜಿಯವನ ಗುಡಿ, ಇದು ಹೊನ್ನಾಯ್ಕ ಅಮ್ಮಾಜಿಯವನ ಗುಡಿ ಇದು. ಇಲ್ಲ, ಅವರು ಪೂಜೆ ಮಾಡವ್ರೆ, ಅವ್ರು ಪೂಜೆ ಮಾಡೋರು. ಈಗ ಅವ್ರ ಲಿಂಗದಾಗ ಆದಾಗ ಮತ್ತೀಗ ಅವ್ರ ಬಳಗದವರು ಯಾರು ಅವಾಗ ಕಟ್ಸಿದ, ಈಗ ಅವರಿಬ್ಬರು ತಾಯಿ ಮಗಂತದ್ದು. ಇವ್ರದಾಗ ಬೆಳವಣಿಗೆ ಇವರಿಂದನೇ ಇದೊಟ್ಟು ಬೆಳವಣಿಗೆ. ಈ ಅಮ್ಮಾಜಿಯವ ಮತ್ತು ಹೊನ್ನಾಯ್ಕ ಅಂತ ಏನದಲ್ಲ, ಅವರಿಂದ ಇವರೊಟ್ಟು ಅಣ್ಣ ತಮ್ಮರು. ಇವ್ರದ್ದೊಂದು ಗಡ್ಡೆ ಐತಿ, ಒಂದು 100-150 ಮಣಿ ಹಾಕಿರ್ಬೇಕು. ಯಾಕಪ್ಪ 200 ಮಣಿ ಹಾಕ. ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಹೊಡೆದೆ. ಹಾಂ, ಭಾಳ ಭಾರತಕ್ಕೆ ಬಂದ 7 ಜನ ಬಾಬಾರವರು ಭಾರತದ ನಾನಾ ಕಡೆಗಳಲ್ಲಿ ನೆಲೆಸಿದ್ದಾರೆ. ಈ ಬಾಬಾರವರು ನೆಲೆಸಿದ್ದ ಪ್ರತಿಯೊಂದು ಸ್ಥಳಗಳು ಪುಣ್ಯಕ್ಷೇತ್ರದ ದರ್ಗಾಗಳಾಗಿವೆ.
ಈ ದರ್ಗಾಗಳ ವಿಶೇಷತೆ ಅಂದರೆ ಈ ಮುಸ್ಲಿಂ ದರ್ಗಾಗಳಿಗೆ ಇವತ್ತಿಗೂ ಹಿಂದೂಗಳೇ ಅರ್ಚಕರಾಗಿರುವುದು ವಿಶೇಷ. ಭಾರತಕ್ಕೆ ಬಂದ 7 ಜನ ಸೂಫಿ ಸಂತರು ಮುಂಬೈ, ಪುಣೆ, ಕಲ್ಯಾಣದ ಬೊಮ್ಮನವಾಡಿ, ಬಿಜಾಪುರ, ಬೀಳಗಿ, ತಿಕ್ಕೋಟ ಹೀಗೆ 7 ಕಡೆಗಳಲ್ಲಿ ನೆಲೆ ನಿಂತಿದ್ದಾರೆ. ಮನುಕುಲದ ಉದ್ಧಾರಕ್ಕಾಗಿ ಈ ಬಾಬಾರವರು ಬೀಳಗಿ ಶಹರಿನ ಬಾಡಗಂಡಿ ಸೀಮೆಯಲ್ಲಿ ನೆಲೆಸಿದ್ದಾರೆ. ಸ್ನೇಹಿತರೆ, ಈ ಪುಣ್ಯ ಕ್ಷೇತ್ರದ ಮಹಿಮೆ ಅಮೋಘ ಮತ್ತು ಅಪಾರವಾಗಿದೆ. ದಿನನಿತ್ಯದ ಜೀವನದಲ್ಲಿ ಬರೀ ಜಾತಿ, ಮತ, ಪಂಥ ಅಂತ ಬಡೆದಾಡುವ ಜನರ ನಡುವೆ ಮಾನವೀಯತೆ ಇನ್ನೂ ಇದೆ ಅಂದಾದರೆ ಅದು ಇಂತಹ ಪುಣ್ಯ ಕ್ಷೇತ್ರಗಳಲ್ಲಿ. ಹಿಂದಿಗಡೆ ಇದು ಮಾಡ್ಯಾರ ಈ ಕಲ್ಲು ಇದು ಒಂದು ಇದ್ರಾಗ ಸಾಪನ ಕಲ್ಲು ಅದಾವಲ್ಲ ಇವನು ಹಿಂದಿಗಡೆ ಮಾಡ್ಯಾರ. ಇದನ್ನು ಗುಡಿ ಹೊಳೆಯಲ್ಲಿ ತಂದು ಒಂದದಿಂದ ಕಟ್ಟ್ಯಾರ. ಅವಾಗ ಆದಿಲ್ ಶಾಹಿ ಕಾಲದಾಗ ಇದನ್ನು ಈ ಗರ್ಭಗುಡಿ ಒಂದದಿಂದಾಗ ಅವಾಗೇನು ಆದಿಲ್ ಶಾಹಿ ಬಾಯಿ ಹೊಳೆ ನೀರು ತಂದು ಅವಾಗೇನು ಅವನ ಆಣಿ ಅಂಬಾರಿ ಮ್ಯಾಗ ನೀರು ತಂದು ಇದನ್ನು ಒಂದದಿನ ಕಟ್ಟ್ಯಾರ. ಅವ ಗೆದ್ದು ಬಂದಿಂದ ಇದನ್ನು ಕಟ್ಟ್ಯಾರ. ಒಂದೇ ದಿನ ಕಟ್ಬೇಕಂತಂದು ಹೌದು. ಈ ಸದ್ಯ ನಮ್ಮ ಊರಾಗ ಒಂದದಿಂದ ಕಟ್ಟಿದ ಗುಡಿ ಅಂದ್ರೆ ಇದೊಂದು. ಈ ಸದ್ಯ ನಾವು ಸಣ್ಣವ್ರ ಕಡೆ ನೋಡ್ಬೇಕಾದ್ರೆ ಮುದೋಳ ಸೈಯದ್ ಸಾಬನ ಗುಡಿ ಒಂದು, ಅದನ್ನು ಯಾರು ಕಟ್ಟಿದ್ರು ಅಂದರೆ S.T. ಪಾಟೀಲ್ ಅಂತೇಳಿ ಅವ್ರು ಕಟ್ಟಿದ್ರು. ಅವರು ಹಿಂದೂಗಳೇ ಆದರೂ ಸೈಯದ್ ಸಾಬನ ಗುಡಿ ಕಟ್ಟಿದ್ರು. ಅಂದರೆ ಭಕ್ತಿ ಇಲ್ಲ, ಯಾವುದೇ ಮನುಷ್ಯನಾಗಲಿ ನಂಬಿಕೆ ದೊಡ್ದ ಭಕ್ತಿ ದೊಡ್ದ ಭಕ್ತಿ. ಇವರು ಎಲ್ಲ ಒಂದು 300 100-200 ಮಣಿ ಹಾಕಿರ್ಬೇಕು ಇವರು. ಇವರು ತಿಂಗಳಿಗೊಬ್ಬರು ಪೂಜೆ ಬರ್ತೈತಿ. ಅವ್ರು ಏನೂ ಇಲ್ಲ, ಸಾದಾ ಮೇಯ್ ತುಂಬೋದು ದೇವರ ಏನಿಲ್ಲ. ಅವರ ಪೂಜೆ ಮಾಡ್ತಾರೆ. ಆ ನೌಲ್ಗರಿ ಇಳಿಸಿದ್ರೆ ಆಮೇಲೆ ಪೂಜೆ ಆದಿಂದ ಸೋಟ ಇಳಿಸಿದ್ರೆ ಅಷ್ಟ ಅದು ಅಷ್ಟ. ಮತ್ತು ಅವ್ರದ್ದೇನಿಲ್ಲ. ನೀವು ಏನೇ ಬೇಡ್ಕೋದು ಅವನೇ ಬೇಡ್ಕೋ ಅಂತ ಹೇಳ್ತಾರೆ. ಇವು ಅವೇನು ಕಲ್ಲೊಳಪ್ಪನ ಗುಡಿ ಐತಲ್ಲ ಅದು, ಈ ಗುಡಿ ಹೊರಬಾಜು ಈ ಹೊರಬಾಜು ಗುಡಿ ಕಟ್ಟಾಕ ಅವ ಕಲ್ಲೊಳಪ್ಪ ಪಾತ್ರೋಟ ಅಂತೇಳಿ ವಾಡ್ರವ್ ಅವ ಕಟ್ಟಿದ್ದು. ಇಲ್ಲಿ ನಮ್ಮ ಅಪ್ಪಾರು ಹೇಳೋ ಇದು ನೋಡಿದ್ರೆ ಇಲ್ಲಿ 2 ಇದು ಇದ್ದು ಅಂತ ಬಸವಣ್ಣ ಕಂಟ್ಲಿ, ಆ ಕಂಟ್ಲಿ ಇವು ಇಲ್ಲಿ ಅದು ಕಂಟ್ಲಿ. ನನಗೆ ಗೊತ್ತಿಲ್ಲ ಹೇಳೋದು ಅಷ್ಟೇ ಬಸವಣ್ಣಂದ ಅವ ಇರ್ಬೋದು. ಅದು ಇದ್ರ ಸುತ್ತಲೇ ಕಲ್ಲೊಳೆ ಅಲ್ಲೇ ಹೋಗೋಣ. ಕಲ್ಲೊಳೆಪ್ಪ ಅಂತೇಳವ ಇದನ್ನೆಲ್ಲ ಗುಡಿ ಅವ ಕಟ್ಟಿಸ್ತಾವ. ಅವಾಗ ಒಬ್ಬಾಕೆ ಮಗಳ, ಅವಾಗ ಮಕ್ಕಳಿಲ್ಲ, ಒಬ್ಬಾಕೆ ಹೆಣ್ಣು ಮಗಳ. ಅವಾಗ
ಇಲ್ಲಿ ಐತೆ ನೋಡಿ ಗೋವಿನ ಗಿಡ ಇಂಥದ ಗೋವಿನ ಗಿಡ ಇತ್ತು ಮೊದಲು ಇಲ್ಲಿ ಐತೆ ನೋಡಿ ಇಂಥದ ಒಳಗೆ ಅಲ್ಲಿ ಕಟ್ಟಿತ್ತಲ್ಲ ಆ ಕಟ್ಟಿಗೆ ಗಿಡ ಇತ್ತು ಅವಾಗ ಸಕ್ಕರೆ ಬೀಳ್ತಿತ್ತು ಅದಕ್ಕೆ ಹಾಂ 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 ಬೀಳತ್ತೇವ ಹಾಂ ಆದ್ರೆ ಈ ಅಲ್ಲಿ ಬೀಳೋದು ಭಾಳ ನೋಡಿ ನಾವು ನೋಡಿದ್ದು ಅಲ್ಲಿ ನೀವು ನೋಡಿದ್ರೆ ಭಾಳ 40 ವರ್ಷ ಹಿಂದ್ರಿ ಹಾಂ ನಾ ಹೆಚ್ಚ ನಾ ಈ ಮಂದಿಗೂ ಇವ್ರು ಕೂಡ ಈ ಮುಜಾವ್ರ ಕೂಡ ನನ್ನ ಸಂಪರ್ಕ ಹಾಂ ಎಲ್ಲ ನನಗೆ ಸಾಧನ ಬಾಗಳು ಅನ್ಕೋ ಒಂದು ಏನೋ ಬೀಗ್ರು ಅನ್ಕೋ ಒಟ್ಟ ನನಗೆ ಹಿಂಗೆ ಅವ್ರು ಕೂಡ ನಾ ಬದುಕಿದ ಇಲ್ಲಿ ಹ್ಞೂ ಅದು ಕೆಲಸ ಮಳೆ ಇನ್ನೊಂದು ಸ್ವಲ್ಪ ಕೆಲಸ ಬಾಗೋದೈತಿ ಅದು ಉಳ್ದೈತಿ ಅದು ಇವೆಲ್ಲ ಮಜಾರಿ ಅವು ಬೇರೆ ಇದೆ ಆದ್ರೆ ಇವು ಕಲ್ಲೊಳೆ ಪನ್ನವ ಇದೇನು ಗುಡಿ ಕಟ್ಸ್ಯಲ್ಲ ಈ ಒಟ್ಟು ಸುತ್ತ ಹೊರಬಾಜು ಏನು ಗುಡಿ ಕಟ್ಟ್ಯಲ್ಲ ಅವಂದು ಅದು ಇವನ್ ಎತ್ತು ಕಟ್ಸ್ಯಾನ ಅವಂಗೆ ಮಕ್ಕಳಿಲ್ಲ ಏನಿಲ್ಲ ಅವ ಹೆಂಗೆ ದೇವ್ರ ಅವಂಗೆ ತಾಕತ್ ಕೊಟ್ಟಾನೋ ಗೊತ್ತಿಲ್ಲ ಮಾಡ್ಸ್ಯಾನ ಅದನ್ನು ಎಲ್ಲ ಮಾಡಿಸಿ ಇಲ್ಲೇ ಇದ್ದು ಇಲ್ಲೇ ಸತ್ತೋಗ್ಯಾನ ಇಲ್ಲೇ ಆ ಮುಜಾರ್ಗಳು 2 ರೊಟ್ಟಿ ಕೊಟ್ರೆ ಇಲ್ಲೇ ತಿಂದು ಇಲ್ಲೇ ಪೂರ ದೇವ್ರ ಸೇವಾಕ ಮುಡುಪಾಕಿಟ್ಟು ಹೋದವ ಈ ಥರ ಭಾವೈಕ್ಯತೆ ದೇವಸ್ಥಾನಗಳು ಭಾಳ ಕಡಿಮೆ ರೀ ಮತ್ತು ಗಂಧ ಹತ್ತು ಬರ್ತೈತಿ ಅದು ಆ ಜಾತ್ರೆಗೊಮ್ಮೆ ಆ ಗಂಧ ಮಾಡೋದು ಅವ್ರು ಅಲ್ಲಿ ಮನೆಯಾಗಿದ್ದನ ಗದ್ಗಿಯಿಂದ ಬರ್ತೈತಿ ಅದೊಂದು ಅದೊಂದು ಶಕ್ತಿನೇ ಅದ ಭಾವೈಕ್ಯತೆ ಅವ ಯಾರಿಗೂ ಅಲ್ದಾನ ಇಲ್ಲ ಇವು ಮತ್ತು ಅವಾಗಿನ ಕಾಲಕ್ಕೂ ಅವರೆಲ್ಲ ರಗಡ್ ಹೋರಾಟ ಮಾಡ್ಯಾರ ಈ ದೇವರ ನಂಬುದು ಅಂತೇಳಿ ರಗಡ್ ಹೋರಾಟ ಮಾಡ್ಯಾರ ಆದರೂ ಆ ಮುಜಾವರ್ಗಳೇನು ಅವ್ರಿಗೆ ನಂಬಿಕೆ ಮೇಲೆ ಅವ್ರು ಪೂಜೆ ಮಾಡ್ಯಾರ ಹಿಂಗೆ ಆಕೈತಿ ಅಂತ ಬಿಡ್ತೈತಿಲ್ಲ ಅವ್ರು ಇವತ್ತಿಗೂ ಅವ್ರು ಏನು ಹೇಳಿದಿಲ್ಲ ಬಾಗಿಲಿಗೆ ಹಸಂಡೋಂಗ್ರಿಕಿ ದೋಸ್ತಾರ ಹೋದಿನ ಅಂದ್ರೆ ಅವ್ರಿಗೆ ಬಾಗಿಲು ತರ್ತೈತಿ ಇವರೆಲ್ಲ ಮುಸಲ್ಮಾನರು ಓದ್ಕಿ ಮಾಡಿದ್ರು ತೆರೆದಿಲ್ಲ ಏನು ಮಾಡಿದ್ರು ತೆರೆದಿಲ್ಲ ನಮಾಜ್ ಮಾಡ್ಯಾರ ಓದ್ಕಿ ಮಾಡ್ಯಾರ ಎಲ್ಲ ಮಾಡ್ಯಾರ ಬಾಗಿಲು ತೆರೆದಿಲ್ಲ ಅವರಿಗೆ ಆ ದೀನ್ ಜಗಾಸಿದ್ರೆ ಬಾಗಿಲು ತರ್ತೈತಿ ಈಗ ಇವತ್ತಿಗೆ ಅವ್ರು ಏನಿಲ್ಲ ಅವ್ರು ಯಾರು ಕಲ್ತವ್ರು ಇಲ್ಲ ಏನಿಲ್ಲ ಅವ್ರೊಂದು ಓದ್ಕಿ ಮಾಡೋಂಗಿಲ್ಲ ಸುಮ್ಮನೆ ನಂಬಿಕೆ ಮೇಲೆ ದೇವ್ರ ಪೂಜೆ ಮಾಡ್ತಾರೆ ಮತ್ತು ಅವ್ರಿಗೆ ಆದಂಗೆ ಯಾರಿಗೂ ಆಗೋದಿಲ್ಲ ಆ ಮುಜಾವರಿಗೆ ಆದಂಗೆ ಯಾರಿಗೂ ಆಗೋದಿಲ್ಲ ಇಲ್ಲ ಇದು ಹೆಂಗಂದ್ರೆ ಇದೊಂದು ದೊಡ್ಡ ಶಕ್ತಿ ದೇವಸ್ಥಾನ ಇಲ್ಲಿ ದೇವು ಹೇಳ್ತಾವ ಗಾಳಿ ಪಿಸಾಳಿ ಆದ್ರೆ ಇಲ್ಲೇ ಒಂದು ಸೋಟ ಐತಿ ಅವ್ರೇನು ಪೂಜಾರಿಗಳು ಮೈ ತುಂಬಂಗಿಲ್ಲ ದೇವ್ರ ಹೇಳಂಗಿಲ್ಲ ಏನಿಲ್ಲ ಯಾರೇ ಬರ್ರಿ ಭಗವಂತಗೆ ಅಲ್ಲೇ ಬೇಡ್ಕೊಳ್ಳೋದು ಸುತ್ತಾಕಿದು ಮಾಡೋದು ಆ ಸೋಟ ಐತಿ ಇವತ್ತಿಗೂ ನಿಮ್ಮ ಮುಂದೆ ಹೇಳ್ತಾನೆ ದೇವು ಬಡ್ದವ್ರಿಗೆ ಒಂದು ವಾರ ಇಲ್ಲಿ ಇಟ್ಕೊಂಡು ಬರೀ ಆ ಸೋಟ ಇಳಿಸಿದ್ರೆ ಅವ್ರ ದೇವು ಬಡ್ದದ್ದು ಬಿಟ್ಟು ಹೋಗತಿ ಅಥವಾ ಅಂತಿಂಥ ರೋಗ ರುಜಿಗಳು ಜಡ್ಡ ಜಾಪತ್ರ ಬಂದಿದ್ದು ಬಿಟ್ಟು ಹೋಗತಿ ಅದೊಂದು ದೊಡ್ಡ ಶಕ್ತಿ ಐತಿ ಇದನ್ನು ತಾರೀಖು ಎಟ್ಟೈತೆ ನೋಡೋದು ಗೊತ್ತಿಲ್ಲ ಇದನ್ನು ಕಟ್ಟುವಾಗ ಇದಕ್ಕೆ 2 ರೂಪಾಯಿ ಪಗಾರ ಕೊಡ್ತಿದ್ರು ಇದನ್ನು ಕಟ್ಟುವಾಗ ನಾ ಈ ಬಾಗಿಲ ಆತ ಗುಡಿ ಅಲ್ಲ ಈ ಬಾಗಿಲ ಕಟ್ಟುವಾಗ ನಾ ಕಲ್ಲಮ್ಮನ ಕೊಟ್ಟಿದ್ವಿ 2 ರೂಪಾಯಿ ಪಗಾರ ಕೊಡ್ತಿದ್ರು ಅದೇ ಇದನ್ನು ಮೊದಲ ಆ ಗುಡಿ ಅಟ್ಟೆ ಇತ್ತವಾಗ ಇದು ಹಿಂದಿಗಡೆ ಭಕ್ತರಿಗೆ ಊಟಕ್ಕೆ ಅಡುಗೆ ಮಾಡೋವ್ರಿಗೆ ದೇವಸ್ಥಾನ ಮಾಡಿದವ್ರಿಗೆ ಮಾಡಕ್ಕೆ ಮಳೆಗಾಲದಾಗ ಮತ್ತು ಇದನ್ನು ಮಾಡ್ಯಾರ ಇಲ್ಲೆಲ್ಲ ತಾರೀಕು ಐತದ ಮುಚ್ಚೈತದ 74ರಾಗೇನೆ ಐತದ ಸಣ್ಣ ಯಾವಾಗೊಂದು 14-15 ವರ್ಷ ಇರ್ಬೇಕು 2 ರೂಪಾಯಿ ಪಗಾರ ಕೊಡ್ತೇವೆ ಹೊಸ ಒಂದು 40-50 ಎಕರೆ ಜಮೀನು ಇರ್ತಿದೆಯಲ್ಲ ಎಲ್ಲ ಊರಾಗಿತ್ತು ಏನದು ಅದಲ್ಲ ಗಿಡದಾಗ ಬೀಳ್ತದೆ ಹೆಂಗೆ ಪೌಡ್ರ್ ಸಕ್ರೆ ಇರ್ತಲ್ಲ
ಹುಂಚಿಗಳ ಚಂದ ಇರ್ತೈತಿಲ್ಲ ನಾವು ಸಣ್ಣಾಗಿದ್ದಾಗ ಹುಂಚಿಗಳು ಯಾವ ಇಲ್ಲ ನೋಡ ಹುಂಚಿಗಳ ಭಾಳ ಹೌದು ರೀ ಬರ್ರಿ ಬರ್ರಿ ಸರ್ ಇಲ್ಲೇ ಹೋಗುದಂದಿದ್ದಲ್ಲ ನಾಳೆ ಫಂಕ್ಷನ್ ಸಂಬಂಧ ನಿಮ್ಮ ಪಾಳೆ ಕೊಟ್ಟಿದ್ದೀವಿ ನೀವು ಅಲ್ಲಿ ಮಂಗಳ ಮಾಮಾರ ಎಲ್ಲ ದರ್ಗಾ ಬಗ್ಗೆ ಹೇಳ್ತಪ್ಪ ಅಲ್ಲೇ ಹೋಗಿ ಅಯ್ಯೋ ನೀವು ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇವತ್ತಿನ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ಬಲ್ಲೆ ಭಾವ ಶುದ್ಧವಾಗಿ ಕೇಳುವ ತಂಗಿ ಉಪಾಯವನ್ನು ನಿನಗೇಳುವ ನವ್ವ ಕಾಯದೊಳಗೆ ಒಂದು ದೇವರುಂಟೋ